ಇದುವರೆಗೆ ಶ್ರೀ ಧರ್ಮೇಂದ್ರ ಪೂಜಾರಿ ಬಗ್ದೂರಿ ಇವರಿಂದ ರಾಷ್ಟ್ರೀಯ ಏಕತೆಯ ಬಗ್ಗೆ ಭಾಷಣ ಕೇಳಿದಿರಿ. ಈಗ ಕೇಳೋಣ ಮತ್ತೊಂದು ಭಾಷಣ. HIV ಮುಕ್ತ ಭಾರತಕ್ಕೆ ಕೈ ಜೋಡಿಸೋಣ. ಭಾಷಣಕಾರರು ಶ್ರೀ ಅರವಿಂದ್ ಕುಲಕರ್ಣಿ. 2030ರವರೆಗೆ HIV ಮುಕ್ತ ಭಾರತಕ್ಕೆ ಕೈ ಜೋಡಿಸೋಣ. ಕರೆದರೆ ಮಾತ್ರ ಬರುವೆನು ನಾ, HIV ಎಂದು ಕರೆಯುವರು ನನ್ನ. ನಾ ಯಾರ ವೈರಿಯೂ ಅಲ್ಲ, ಕಂಡವರಲ್ಲಿ ಹೋಗುವುದೂ ಇಲ್ಲ. ಯೌವನವೆಂಬುದು ಇರಲಿ ಜೋಪಾನ, ಕದಿಯಲು ಬರುವರು ನನ್ನಂತ ಬಹಳ ಜನ. ಮದ್ಯಪಾನ, ಧೂಮ್ರಪಾನ, TB ಕ್ಯಾನ್ಸರ್ಗೆ ಆಹ್ವಾನ. ವಯಸ್ಸಿಗೆ ಮುನ್ನ ನೀ ಬೆಳೆಸದಿರು ಅನೈತಿಕ ಸಂಬಂಧ, ಅದರಲ್ಲಿ ಸಿಗುವುದು ನಿನಗೆ ಕ್ಷಣದ ಆನಂದ. ಅನೈತಿಕ ಸಂಬಂಧ ನೀ ಮಾಡಬೇಡ, ಯೌವನವೆನ್ನುವುದು ಇರಲಿ ಜೋಪಾನ. ಮದುವೆಗೆ ಮುನ್ನ ನೀ ತೋರದಿರು ಲೈಂಗಿಕ ಆಸಕ್ತಿ, ಅನೈತಿಕ ಸಂಬಂಧ ಇರುವುದರಲ್ಲಿಯೇ ಇದೇ ನನ್ನ ವಾಸಸ್ಥಾನ. ನೀ ಮಾಡಬೇಡ ಇವರ ಸಂಗಾತಿ, HIV ಎನ್ನುವುದು ಯಾಕೆ ಬರ್ತೈತಿ? HIV ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಎಂದರೆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ವೈರಾಣು. ಈ ವೈರಾಣು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ. ಹೀಗೆ ಹಲವು ರೋಗಗಳಿಗೆ ಒಳಗಾಗುವ ಸ್ಥಿತಿಯನ್ನು ಏಡ್ಸ್ ಎನ್ನುತ್ತಾರೆ. ಏಡ್ಸ್ ಎಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. HIV ಸೋಂಕು ಕೇವಲ 4 ವಿಧಾನಗಳಲ್ಲಿ ಮಾತ್ರ ಹರಡುತ್ತದೆ. HIV ಸೋಂಕು 87%ಕ್ಕಿಂತಲೂ ಹೆಚ್ಚು ಅಸುರಕ್ಷಿತ ಕಾಂಡಮ್ ರಹಿತವಾಗಿ ಲೈಂಗಿಕ ಸಂಬಂಧ ಮೂಲಕ ಹರಡುತ್ತದೆ. HIV ಸೋಂಕಿತ ರಕ್ತವನ್ನು ಪರೀಕ್ಷೆ ಮಾಡದೆ ಪಡೆಯುವುದರಿಂದ ಹರಡುತ್ತದೆ. HIV ಸೋಂಕಿತ ತಾಯಿಯಿಂದ ಮಗುವಿಗೆ ಗರ್ಭಾವಸ್ಥೆಯಲ್ಲಿ, ಹೆರಿಗೆ ಸಮಯದಲ್ಲಿ ಅಥವಾ ಎದೆಹಾಲಿನ ಮೂಲಕ ಬಂದಿರುತ್ತದೆ. HIV ಸೋಂಕಿತ ಸೂಜಿ, ಸಿರಿಂಜು, ಹರಿತವಾದ ಸಲಕರಣೆಗಳನ್ನು ಸಂಸ್ಕರಿಸದೆ ಬಳಸುವುದರಿಂದ ಹರಡುತ್ತದೆ. ಈ 4 ವಿಧಾನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾರ್ಗದಿಂದ HIV ರೋಗವು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ. ಮಾಹಿತಿ ಕೊರತೆಯಿಂದ HIV ಬಗ್ಗೆ ಅನೇಕ ಜನರು ಅನಗತ್ಯವಾಗಿ ಭಯಪಡುತ್ತಾರೆ. ಸೋಂಕಿತರೊಂದಿಗೆ ಬದುಕಲು ಭಯಪಡುತ್ತಾರೆ. ಸೋಂಕಿತರೊಂದಿಗೆ ಕಳಂಕ ಮತ್ತು ತಾರತಮ್ಯ ನಡೆದುಕೊಳ್ಳುತ್ತಿರುವುದು ಕಾಣಬಹುದು. ಆದ್ದರಿಂದ HIV ರೋಗವನ್ನು ತಡೆಯಲು ಸೂಕ್ತ ಮಾಹಿತಿಯ ಕೊರತೆ ಎಂದೇ ಹೇಳಬಹುದು. ಕೇವಲ ಮಾನವನ ದೇಹದಲ್ಲಿ ಮಾತ್ರ ಜೀವಿಸಬಹುದಾದ ಹರಡುವಿಕೆಯು 87% ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದಲೇ ಹರಡುತ್ತದೆ ಎಂದು ವೈಜ್ಞಾನಿಕವಾಗಿ ದೃಢಪಟ್ಟಿರುವುದರಿಂದ ಮತ್ತು ಈ ರೋಗವು ಶಾಶ್ವತವಾಗಿ ಗುಣಪಡಿಸಲಾಗದೇ ಇರುವುದರಿಂದ ಇಂದಿಗೂ ವೈದ್ಯ ಲೋಕಕ್ಕೆ ಸವಾಲಾಗಿದೆ. ಇನ್ನುಳಿದ 13% ಹರಡುವಂತಹ ಸೋಂಕಿತ ತಾಯಿಯಿಂದ ಮಗುವಿಗೆ ಮತ್ತು ಮುಂಜಾಗ್ರತೆ ವಹಿಸದೆ ಸಂಸ್ಕರಿಸಲ್ಪಡಿದ ಸೂಜಿ, ಸಿರಿಂಜುಗಳಿಂದ ಮಾದಕ ದ್ರವ್ಯ ಇಂಜೆಕ್ಷನ್ ಮುಖಾಂತರ ಪಡೆಯುವುದರಿಂದ ಮತ್ತು ಸೋಂಕು ಪತ್ತೆ ಹಚ್ಚದ ರಕ್ತ ಪಡೆಯುವುದರಿಂದ ಹರಡುವ ಸಾಧ್ಯತೆಗಳಿರುತ್ತವೆ. ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವುದು ಬಹು ಮುಖ್ಯವಾಗಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧ ಮತ್ತು ಬಹುಸಂಗಾತಿಯಿಂದ ಬಹುಬೇಗನೆ ಹರಡಬಲ್ಲ HIV ರೋಗವನ್ನು ಕಳಂಕ ಮತ್ತು ತಾರತಮ್ಯದಿಂದ ಕಾಣುತ್ತಿರುವುದು, ಸೋಂಕಿತರು ಬೆಳಕಿಗೆ ಬರದೇ ಇರುವುದು ಕಾಣಬಹುದು.